ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಮೀನು ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮೀನು ಸಾರನ್ನು ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು, ಗ್ರೇವಿ ಆಗಿರ್ಬೋದು, ಪೀಸಸ್ ಆಗಿರ್ಬೋದು ಎಲ್ಲ ಕೂಡ ಎಷ್ಟು ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಿದೆ. ಮೀನು ಸಾರು ಮಾಡೋದಕ್ಕೆ ಬರದೇ ಇರೋರು ಈ ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ನೀವು ಮೀನು ಸಾರನ್ನು ಮಾಡೋದು ಕಲಿತೀರಾ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲು ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕು. ಹುಣಸೆ ಹಣ್ಣು ನೋಡಿ ಇಷ್ಟು ತಗೋಬೇಕು. 1 kg ಮೀನಿಗೆ ಹುಳಿ ಸರಿ ಹೋಗಲಿಲ್ಲ ಅಂದರೆ ಮೀನು ಸಾರು ನಿಮಗೆ ಅಷ್ಟೊಂದು ರುಚಿ ಇರೋದಿಲ್ಲ. ಇವಾಗ ನೋಡಿ, ಮಾರ್ಕೆಟಲ್ಲಿ ನಾವು 1 kg ಫಿಶ್ ಇದೆ. ಇದು ಆದಷ್ಟು ಲೈವ್ ಫಿಶ್ಶೇ ತಗೊಳ್ಳಿ, ಆವಾಗಲೇ ನಮಗೆ ಮೀನು ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸೋದು. ಇಲ್ಲಾಂದರೆ ನಿಮಗೆ ಚೆನ್ನಾಗಿರೋದಿಲ್ಲ ಟೇಸ್ಟು. ಐಸಲ್ಲಿ ಇಟ್ಬಿಟ್ಟು ತುಂಬ ಅಂದರೆ ತುಂಬ ಒಂದೊಂದು ಸಲ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಕಹಿ ಬರುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಆದಷ್ಟು ನೋಡಿಕೊಂಡು ಮೀನನ್ನು, ಒಳ್ಳೆ ಮೀನು ಲೈವ್ ಫಿಶ್ ತಗೊಳ್ಳಿ. ಇವಾಗ ನೋಡಿ, ಈ ರೀತಿ ಉಪ್ಪು ಅರಶಿನ ಹಾಕ್ಬಿಟ್ಟು ಪ್ರತಿಯೊಂದು ಪೀಸಿಗೂ ಕೂಡ ನಾವು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ತಾ ತೊಳ್ಕೊಬೇಕು. ಹಾಗೆಯೇ ಈ ರೀತಿ ಮೇಲೆ ಇರುತ್ತಲ್ವ ಈ ಬ್ಲ್ಯಾಕು, ಅದನ್ನೆಲ್ಲ ತೆಗಿಬೇಕು. ಇಲ್ಲಾಂದರೆ ಒಂದೊಂದು ಸಲ ಒಂದೊಂದು ಮೀನಿಗೆ ಕಹಿ ಬರುತ್ತೆ. ಎಲ್ಲರಿಗೂ ಯಾವ ಮೀನು ಅಂತ ಗೊತ್ತಾಗೋದಿಲ್ಲ. ಮೀನು ತಿನ್ನೋರ್ಗಾದರೆ ಗೊತ್ತಾಗುತ್ತೆ, ತಿಂದಿರೋರಿಗೆ ಅಷ್ಟೊಂದು ಮೀನಿನ ಬಗ್ಗೆ ಗೊತ್ತಿರೋದಿಲ್ಲ. ಎಲ್ಲ ಮೀನಿಗೂ ಒಂದೇ ಥರ ಮಸಾಲ ಇಟ್ಟು ಮಾಡೋದಿಲ್ಲ, ಒಂದೊಂದು ಮೀನನ್ನು ಒಂದೊಂದು ಥರ ಮಾಡ್ತಾರೆ. ಇವಾಗ ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಈರುಳ್ಳಿನ ಮೀಡಿಯಮ್ ಸೈಜು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಒಂದು ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮಾಡ್ತಿರೋದು ಬಂದುಬಿಟ್ಟು ತೆಲಂಗಾಣ ಸ್ಟೈಲು. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮೀನು ಸಾರು. ಇವಾಗ ನೋಡಿ, 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಶುಂಠಿ ನೋಡಿ ಇಷ್ಟು ತಗೊಂಡಿದ್ದೀನಿ. ಶುಂಠಿ ಈ ಮೀನು ಸಾರಿಗೆ ಹಾಕೋದಿಲ್ಲ ತುಂಬ ಜನ, ಆದರೆ ನಾನು ಮೀನು ಸಾರು ಮಾಡೋವಾಗ ಯಾವಾಗಲೂ ಶುಂಠಿನ ಸ್ವಲ್ಪ ಹಾಕ್ತೀನಿ. ಇವಾಗ ನೋಡಿ, ಫ್ರೈ ಮಾಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ನೀರು ಹಾಕದೆ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ, ಮೀನನ್ನು ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. 5-6 ಸಲನಾದರೂ ಚೆನ್ನಾಗಿ ವಾಶ್ ಮಾಡಬೇಕು ಮೀನು. ಇವಾಗ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಹಾಕ್ಕೋಬೇಕು. ಹಾಗೆಯೇ ಖಾರನ ಆದಷ್ಟು ಮನೇಲಿ ಮಾಡಿರೋಂತಹ ಖಾರನ ಬಳಸಿ. ನಾನ್ ವೆಜ್ ಸಾರುಗಳಲ್ಲಿ, ಯಾವುದೇ ನಾನ್ ವೆಜ್ ಅಲ್ಲಾಗಲಿ ಬಿಡಿ, ಮನೇಲಿ ಮಾಡಿರೋಂತಹ ಖಾರ ಇದ್ರೇ ನಮಗೆ ಅದು ಟೇಸ್ಟು ಚೆನ್ನಾಗಿರೋದು. ಖಾರನ ನಾನಿಲ್ಲಿ 2.5 ಸ್ಪೂನ್ವರೆಗೂ ಹಾಕ್ಕೊಂಡಿದ್ದೀನಿ. ಖಾರ ಚೆನ್ನಾಗಿ ಹಾಕ್ಕೋಬೇಕು. ಮೀನಿಗೆ ಹುಳಿನ ಹಾಕಿರ್ತೀವಲ್ವ ಜಾಸ್ತಿ, ಅದರಿಂದ. ಹಾಗೆಯೇ ಮೆಂತ್ಯ ಜೀರಿಗೆನ ಹುರಿದು ಪುಡಿ ಮಾಡಿರೋಂತಹದ್ದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮಿಸ್ ಮಾಡದೆ ಮೆಂತ್ಯ ಜೀರಿಗೆನ ಹುರಿದು ಪುಡಿ ಮಾಡಿ ಹಾಕಲೇಬೇಕು. ಹಾಗೆಯೇ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಮೀನು ಸಾರಲ್ಲಿ ಧನಿಯಾ ಪುಡಿನ ಜಾಸ್ತಿ ಹಾಕ್ಕೋಬಾರ್ದು. ಹಾಗೆಯೇ ನಾವು ರುಬ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ನೀರು ಹಾಕ್ಕೊಳ್ದೇ ರುಬ್ಕೊಳ್ಳಿ ಆದಷ್ಟು ನುಣ್ಣಕ್ಕೆ. ಈ ರೀತಿ ಹಾಕಾದ್ಮೇಲೆ ನಾವು ಇದನ್ನು ನೀಟಾಗಿ ಪ್ರತಿಯೊಂದು ಪೀಸ್ಗೂ ಕೂಡ ಖಾರ ಉಪ್ಪು ಎಲ್ಲ ಕೂಡ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಫಿಶ್ ಮಸಾಲ ಕೂಡ ಹಾಕ್ಕೋಬೋದು. ಈ ರೀತಿ ಏನು ಹಾಕಲಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡಿದ್ರು ಕೂಡ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಪ್ರತಿಯೊಂದು ಪೀಸ್ಗೂ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೋಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ನಾವು ಹಾಗೆಯೇ ಮ್ಯಾರಿನೇಟ್ ಮಾಡಿಟ್ರೆ ನಮಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಟೈಮ್ ಇದ್ದರೆ ಫ್ರಿಜ್ಜಲ್ಲಿ 1 ಅವರ್ ಇಟ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಪೀಸ್ಗೆಲ್ಲ ಕೂಡ ಉಪ್ಪು ಖಾರ ಅಂಟ್ಕೊಂಡು. ಇವಾಗ ನೋಡಿ, ನಾನಿಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೆ. ಇವಾಗ ಅರ್ಧ ಗಂಟೆ ನಂತರ ಮೀನು ಸಾರನ್ನ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಮೀನು ಸಾರು ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕು. ಎಣ್ಣೆನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಹಾಕಿದ್ದೀನಿ. ಕಟ್ ಮಾಡಬೇಡಿ, ಮಧ್ಯಕ್ಕೆ ಈ ರೀತಿ ಮುರಿದು ಹಾಕ್ಕೊಳ್ಳಿ. ಮೀನು ಸಾರಲ್ಲಿ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ. ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಕೂಡ ಅಷ್ಟೇ. ಮೀನು ಸಾರನ್ನ ಮಾಡುವಾಗ ಆದಷ್ಟು ಸ್ಟೀಲ್ ಪಾತ್ರೆನಲ್ಲೇ ಮಾಡ್ಕೊಳ್ಳಿ. ಅಗಲವಾಗಿರುವಂತಹ ಪಾತ್ರೆಯಲ್ಲಿ ಮಾಡಿ. ನಿಮ್ಮ ಮನೇಲಿದ್ದರೆ ಖಂಡಿತ ಮೀನು ಸಾರನ್ನು ಈ ಥರ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆಯಲ್ಲೇ ಮಾಡ್ಕೋಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಆಗೋದು ಮೀನು ಸಾರು. ಇವಾಗ ನೋಡಿ, ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದೇ ಒಂದು ಚಿಕ್ಕ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಹಾಕ್ಕೋಬೇಡಿ, ಇದಕ್ಕೆ ಒಂದೇ ಒಂದು ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಹಾಕಿದ್ದೀವಲ್ವ, ಹುಣಸೆ ಹುಳಿ. ಇವಾಗ ಇದನ್ನು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ, ಚೆನ್ನಾಗಿರೋದಿಲ್ಲ.
ಇವಾಗ ನೋಡಿ ಈ ರೀತಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ. ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನಮಗೆ ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮ್ಯಾರಿನೇಟ್ ಮಾಡಿದಂತಹ ಮೀನನ್ನು ಹಾಕ್ಕೋಬೇಕು. ಕೆಳಗಡೆ ಗೊಜ್ಜು ಥರ ಇರುತ್ತಲ್ವ, ಆ ಗೊಜ್ಜು ಈ ಮಸಾಲ ಇದೆಲ್ಲ ಕೂಡ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕೇರ್ಫುಲ್ಲಾಗಿ ಮೀನು ಸಾರನ್ನು ಮಾಡಬೇಕು. ಒಂದು ಸ್ವಲ್ಪ ಯಾಮಾರಿದ್ರೂ ಮೀನೆಲ್ಲ ಕೂಡ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ಉಪ್ಪು ಹುಳಿ ಇದೆಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೇ ಮೀನು ಸಾರು ಚೆನ್ನಾಗಿರೋದು. ಹುಳಿ ಕಡಿಮೆ ಆದರೂ ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ನೋಡಿ ಈ ರೀತಿ ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಖಾರ ಇದೆಲ್ಲ ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿ ತನಕ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲೇ ಹಾಗೆ ಬಿಟ್ಬಿಡಬೇಕು. ಇವಾಗಲೇ ನೀರು ಹುಳಿ ಏನು ಹಾಕ್ಕೋಬಾರ್ದು. ಇವಾಗ ನೋಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟಿದ್ದೆ, ಸ್ವಲ್ಪ ಈ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇವಾಗ ಇದನ್ನು ಮೇಲೇ ಒಂದು ಸಲ ಈ ರೀತಿ ಕಲಿಸ್ಕೊಳ್ಳಿ. ತುಂಬ ಕಲ್ಸಕ್ಕೆ ಹೋಗಬೇಡಿ, ಸುಮ್ಮನೆ ಈ ರೀತಿ ನಾನು ನೋಡಿ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಒಂದು ಸಲ ಕಲಿಸ್ಕೊಂಡು ಹುಣಸೆ ಹಣ್ಣನ್ನು 1 ಗಂಟೆ ಮುಂಚೆನೇ ನೆನೆಸ್ಕೊಂಡ್ಬಿಟ್ಟಿರಿ. ಆವಾಗಲೇ ನಮಗೆ ಹುಣಸೆ ರಸ ಚೆನ್ನಾಗಿ ಬರುತ್ತೆ. ಇವಾಗ ಹುಣಸೆ ರಸನ ಹಾಕ್ಕೋಬೇಕು. ಇವಾಗ ಹುಣಸೆ ರಸನ ಹಾಕ್ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಅದರಲ್ಲೇ ನಾನು ನೀರನ್ನು ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ನಮಗೆ ಮೀನು ಸಾರಲ್ಲಿ ಗಟ್ಟಿ ಆಗಲ್ಲ, ತುಂಬ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನೇ ನೀರನ್ನು ಹಾಕ್ಕೊಬೇಕು. ಈ ರೀತಿ ನೋಡಿ ನಾನು ಕಾಣಿಸ್ತಿದೆ ಅಲ್ವಾ ನಿಮಗೆ, ಈ ರೀತಿ ನೀರನ್ನು ಹಾಕ್ಕೊಳ್ಳಿ. ಹೀಗೆ ನಿಧಾನಕ್ಕೆ ಒಂದೊಂದು ಪೀಸನ್ನೇ ಸೆಟ್ ಮಾಡ್ಕೊಳ್ಳಿ. ಕಲಸಿಬಿಟ್ರೆ ನಮಗೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಒಂದು ಕ್ಲಾತನ್ನು ತೊಗೊಂಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಇವಾಗ ನಾನು ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 6 ನಿಮಿಷ 7 ನಿಮಿಷ ಕುದಿಸ್ಕೊತೀನಿ ಮೀಡಿಯಮ್ ಫ್ಲೇಮ್ನಲ್ಲೇ. ಮೀನು ತುಂಬ ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇರೋದಿಲ್ಲ. ಒಂದು 6-7 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಹುಳಿ ಕೂಡ ನೋಡಿ ನಿಮಗೆ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ತುಂಬ ಗಟ್ಟಿ ಆಗೋದಿಲ್ಲ ಮೀನು ಸಾರು. ಕೆಲವೊಂದು ಮೀನು ಚೆನ್ನಾಗಿಲ್ಲ ಅಂದರೆ ನೀರು ಕೂಡ ಬಿಟ್ಕೊಳ್ಳುತ್ತೆ, ಆದಷ್ಟು ಗಟ್ಟಿಯಾಗೇ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಗರಂ ಮಸಾಲ ಮನೇಲಿ ಮಾಡಿರೋಂಥ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ. 1 ಸ್ಪೂನ್ವರೆಗೂ ಹಾಕ್ಕೊಳ್ಳಿ ನೀವು. ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ. ಗರಂ ಮಸಾಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಕೊಂಬಿಟ್ಟು ಇದನ್ನು ಮತ್ತೆ ಕೂಡ ಅಷ್ಟೇ ಇದನ್ನು ಸೌಟಲ್ಲಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಕ್ಲಾತನ್ನು ಇಟ್ಕೊಂಬಿಟ್ಟು ಈ ರೀತಿ ತಿರುಗಿಸ್ಕೊಂಡ್ರೆ ನಮಗೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಅನ್ನೋದು ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಮೀನನ್ನು ನಾವು ಮಧ್ಯಾಹ್ನ ತಿನ್ನಬೇಕು ಅಂದರೆ ಬೆಳಿಗ್ಗೆನೇ ಮಾಡ್ಕೋಬೇಕು. ರಾತ್ರಿ ತಿನ್ನೋದಾದರೆ ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಒಂದು ಹೊತ್ತು ಕಳೆದ್ರೇ ಇದರ ಟೇಸ್ಟು ನಿಮಗೆ ಗೊತ್ತಾಗೋದು ಯಾವ ರೀತಿ ಇರುತ್ತೆ ಅಂತ. ಉಪ್ಪು ಹುಳಿ ಹಾಕಿರ್ತೀವಲ್ವ ಅದೆಲ್ಲ ಕೂಡ ಮೀನು ಸಾರಿಗೆ ಚೆನ್ನಾಗಿ ಅಂದ್ಕೊಂಡು ಚೆನ್ನಾಗಿರುತ್ತೆ. ಹುಳಿ ಟೇಸ್ಟ್ ಕೂಡ ನೋಡಿ ನಿಮಗೆ ಸಾರು ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇದ್ದರೆ ನಮಗೆ ಮತ್ತೆ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತಷ್ಟೇ, ಜಾಸ್ತಿ ಗಟ್ಟಿ ಆಗೋದಿಲ್ಲ. ಅದಕ್ಕೆ ಮೀನು ಸಾರಲ್ಲಿ ಆದಷ್ಟು ನೀರನ್ನು ಕಡಿಮೆನೇ ಹಾಕ್ಕೋಬೇಕು. ಆದಷ್ಟು ಮೀನು ಸಾರನ್ನು ಸ್ಟೀಲ್ ಪಾತ್ರೆನಲ್ಲೇ ಮಾಡ್ಕೊಳ್ಳಿ, ಅಗಲವಾಗಿರುವಂತಹ ಪಾತ್ರೆಯಲ್ಲಿ. ಅಲ್ಯೂಮಿನಿಯಮಲ್ಲಿ ಮೀನು ಸಾರನ್ನು ಮಾಡಬಾರ್ದು, ಹುಳಿ ಹಾಕಿರ್ತೀವಲ್ವ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೀನನ್ನು ಇಷ್ಟಪಡದೇ ಇರೋರು ಕೂಡ ಈ ರೀತಿ ಮೀನು ಸಾರನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ತಪ್ಪದೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ನೀವು ಮೀನು ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ನಿಮಗೆ ಸಾರು ಕೂಡ ಅಷ್ಟೇ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇದ್ದರೆ ನಮಗೆ ಊಟ ಮಾಡುವಾಗ ಕರೆಕ್ಟಾಗಿ ಇರುತ್ತೆ. ಮುದ್ದೆಗಿಂತ ಮೀನು ಸಾರು ಅನ್ನದ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.